ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಇಲ್ಲಿ ಕಾವೇರಿನ ಹುಡ್ಕೊಂಡು ಬಂದಿರ್ತಾನೆ ಅಗಸ್ತ್ಯ. ಬಂದ್ಬಿಟ್ಟು ಅವಳು ಮುಂಚೆ ಊಟ ಕೊಟ್ಬಿಟ್ಟು ಕೂತಿರ್ತಾನೆ. ಅವಳನ್ನ ಒಂಚೂರು ಟೇಸ್ಟ್ ನೋಡಿ ಟೀಚರ್ ಅಂತ ಹೇಳಿ ಕೊಡ್ತಾನೆ ಅವಳಿಗೆ ತಂದಿರೋ ಊಟದಲ್ಲಿ. ಅಷ್ಟರಲ್ಲಿ ಹಿಂದ್ಗಡೆಯಿಂದ ಯಾರು ಕೈ ಹಾಕ್ದಾಗತ್ತೆ ಅವನಿಗೆ. ನೋಡಿದ್ರೆ ತನ್ನ ಗೆಳೆಯ, ಆದ್ರೆ ಅವನಿಗೆ ಗೊತ್ತಿಲ್ಲ ಪಾಪ. ಅರ್ಜುನ್ ಗೆಳೆಯ ಅವನು. ಇವನಿಗೆ ಹೇಗೆ ಗೊತ್ತಾಗಕ್ ಸಾಧ್ಯ? ತಡಬಡಿಸ್ತಾನೆ. ಆಗ ಏನ್ ಅರ್ಜುನ ಗೊತ್ತಾಗ್ಲಿಲ್ಲ ನೀ ಯಾರು ಅಂತ, ದುಬೈಗೆ ಹೋಗ್ಬಿಟ್ಟು ಮರ್ತುಬಿಟ್ಟ ನನ್ನುವೇ ಅಂತಾನೆ. ಆಗ ಸ್ವಲ್ಪ ಹೊತ್ತು ದಂಗಾಗ್ತಾನೆ. ಅದು 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 ಅಂತ ಹೇಳಿ ತಡಬಡಿಸ್ತಾನೆ. ನಂತರ ಕಾವೇರಿ ಏನ್ ನಿನ್ನ ಹೆಸರು ಅಂದಾಗ ಅವನೇ ಕೇಳಿ ಹೇಳ್ತಾನೆ. ಆದ್ರೂ ಕೂಡ ತಡಬಡಿಸ್ತಾನೆ. ಎದ್ದು ಬಾರ್ಲೈಲಿ ಬಾರ್ಲೈಲಿ ಅರ್ಜುನ, ಏನೋ ಕೆಲಸದೆ ಬಾರ್ಲೈಲಿ ಅಂತ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗ್ಬಿಟ್ಟು ಟ್ರ್ಯಾಕ್ಟರ್ ಮುಂದೆ ನಿಲ್ಲಿಸ್ತಾನೆ. ನೋಡೋ ಇದು ಇದ್ದಕ್ಕಿದ್ದಂಗೆ ನಿಂತೋಯ್ತು, ಏನಾಯ್ತು ನೋಡೋ ಒಂಚೂರ ಹಾಗಂದಾಗ ಅವನಿಗೆ ಪಾಪ ಗೊತ್ತಿದ್ರಲ್ವಾ ಅವನ್ಗೆ ಆ ಕೆಲಸ ಮಾಡಿ ತಲೆ ಕಿರ್ಕತಾನೆ. ಅತ್ತ ಇತ್ತ ನೋಡ್ತಾನೆ. ಆಮೇಲೆ ಕಾವೇರಿ ಯೋಚನೆ ಮಾಡ್ತಾಳೆ, ಅಯ್ಯೋ ಈಗಾದ್ರೂ ಮಾಡಿ ಅಗಸ್ತ್ಯ ಸರ್ನ ಕಾಪಾಡ್ಬೇಕೇ ಅಂತೇಳಿ. ಅಷ್ಟರಲ್ಲಿ ಕಮಂಗಿ ಟೀಚರ್ ಬರ್ತಾನೆ. ಏನ್ ಕಾವೇರಿ ಟೀಚರ್, ಯಾಕೆ ಟ್ರಾಕ್ಟರ್ ಕೆಟ್ಟು ನಿಂತು ಹೋಯ್ತಾ? ಅದೇನು ಇಂಜಿನಲ್ಲಿ ಏನೋ ಸಮಸ್ಯೆ ಆಗಿರ್ತದಷ್ಟೇ. ಓ ನಿಮಗ್ ಬರುತ್ತಾ ಟ್ರಾಕ್ಟರ್ ರಿಪೇರಿ? ಬರ್ದೇನಾ, ಚೆನ್ನಾಗ್ ಬರ್ತದೆ. ಹೌದೇನು? ಆಮೇಲೆ ಇಲ್ಲಿ ಅಗಸ್ತ್ಯ ಎಲ್ಲ ಕಡೆ ನೋಡ್ತಾ ಇರ್ತಾನೆ. ಹಿಂದ್ಗಡೆಗೆ ಹೋಗ್ತಾನೆ. ಏನಾಗಿದ್ದದ್ಲಾ ಅರ್ಜುನ? ತಡಿಯ ನೋಡ್ತಿಲ್ವಾ, ಸ್ವಲ್ಪ ತಡ್ಕೊ. ಆನಂತರ ಹಿಂದಕ್ಕೆ ಹೋಗ್ತಾನೆ. ಹಿಂದಕ್ಕೆ ಹೋದ ತಕ್ಷಣ ಅವನು ಕಮಂಗಿ ಟೀಚರು ಹಿಂದೇನಿದ್ದತ್ತು ಬಾನೆಟ್ ತೆಗ್ದು ಇಂಜಿನ್ ನೋಡ್ಬೇಕು ಅಂತಾನೆ. ಓ ಹೌದಾ, ಬಾನೆಟ್ ತೆಗ್ದು ಇಂಜಿನ್ ನೋಡ್ಬೇಕು ಅಂತ ಕಿರ್ಚ್ಕತಾಳ. ಕಿರ್ಚ್ಕೊಂಡ ತಕ್ಷಣ ಹಂಗಲ್ಲ, ಗೊತ್ತು ಇಂಜಿನ್ ತೆಗ್ದು ನೋಡ್ಬೇಕು ಅಂತ, ಹಿಂದ್ಗಡೆ ಏನೋ ಸ್ವಲ್ಪ ಗುದ್ದಂಗ್ ಐತೆ ಅಂತ ಹೇಳಿ ನೋಡೋಣ ಅಂತ ಹೋದೆ ಅಷ್ಟೇ ಅಂತ ಹೇಳಿ ಹೇಳ್ತಾನೆ ಅಗಸ್ತ್ಯ. ಅದಂದ್ಬಿಟ್ಟು ಮುಂದಕ್ಕೆ ಬರ್ತಾನೆ. ಮುಂದಕ್ಕೆ ಬಂದು ಬಾನೆಟ್ ತೆಗ್ದು ನೋಡ್ತಾನೆ. ಏನು ಆಗಿಲ್ಲ ಕಣೋ, ಆ ಟೋಲ್ ಬಾಕ್ಸ್ ಬೇಕು. ಟೋಲ್ ಬಾಕ್ಸ್ ಇಲ್ದಲ್ಲ ಹೆಂಗೋ ಮಾಡಕ್ಕಾಗಿದೆ. ಟೋಲ್ ಬಾಕ್ಸ್ ಏನೋ ಅರ್ಜುನ, ತಂದಿದ್ದೀನಿ ತಡಿ ಕೊಡ್ತೀನಿ. ಅಯ್ಯೋ ಏನ್ ಮಾಡದಪ್ಪ, ತಪ್ಪಿಸ್ಕೊಳ್ಳೋಣ ಅಂದ್ರೆ ಟೂಲ್ ಬಾಕ್ಸ್ನ ತಂದ್ಬಿಟ್ಟವನೆ ಅಂತ ಹೇಳಿ ಯೋಚನೆ ಮಾಡ್ತಾನೆ. ಆಮೇಲೆ ಇನ್ನೆಂಗ್ ರಿಪೇರಿ ಮಾಡುದು, ಆಮೇಲೆ ಹೆಂಗ್ ಗೊತ್ತಾಯ್ತದೆ? ಅಲ್ಲೂ ಇಂಜಿನಲ್ಲೂ ಏನೂ ಆಗಿಲ್ಲ ಅಂದ್ರೆ ಕಮೆಂಟ್ ಟೀಚರ್ ಮುಂದುವರಿಸ್ತಾನೆ. ಡೀಸೆಲ್ ಇರ್ತದಲ್ಲ ಅದು ಬಿಚ್ಚಬೇಕು. ಅದೆಲ್ಲಿರ್ತದೆ? ಅದು ಅಲ್ಲೇ ಪಕ್ಕದಲ್ಲಿ ಇರ್ತದೆ, ಅದು ಬಿಚ್ಚಬೇಕು. ಆ ಬಿಚ್ಬಿಟ್ಟು ಆಮೇಲೆ ಬಿಚ್ಬಿಟ್ಟು ಡೀಸೆಲ್ ಐತೆ ನೋಡ್ಬೇಕು ಅಂತ ಕಿರ್ಚ್ತಾಳೆ. ಆಗ್ಲೇ ಹೇಳಿಲ್ವೇನೋ ಅರ್ಜುನ, ಡೀಸೆಲ್ ತುಂಬಾ ಹಾಕ್ಸಿದೀನಿ ಅಂತವ. ಡೀಸೆಲ್ ಐತೆ, ಸರಿ ಆಮೇಲೆ ಏನ್ ಮಾಡ್ಬೇಕು ಅಂತ ಕೇಳ್ತಾಳೆ ಕಾವೇರಿ. ಆಮೇಲೆ ಅಲ್ಲಿ ಮೇಲೆ ಒಂದು ಇದಿರ್ತದೆ, ಅದನ್ನ ಹಿಡ್ಕೊಂಡು ಅದುಂಬಿಡ್ಬೇಕಾ? ಅದುಂಬಾರ್ದು ಅದುಂಬಾರ್ದು ಅಂತಾನೆ. ಬಿಲ್ಟೆನ ಸರಿ ಆಗಂದ್ಮೇಲೆ ಬಟನ್ ಅದುಂಬಾರ್ದು ಅಂತ ಹೇಳ್ಕೊಡ್ತಾನೆ. ಓ ಹಂಗ ಬಟನ್ ಅದುಂಬಾರ್ದ ಅಂತ ಹೇಳಿ ಹೇಳ್ತಾನೆ. ಸರಿ ಅಂತೂ ಇಂತೂ ಪಾಪ ಅವನಿಗೆ ಟ್ರ್ಯಾಕ್ಟರ್ ರಿಪೇರಿ ಮಾಡಕ್ಕೆ ಪೇಚ್ ಬಿದ್ದು ಹೋಯ್ತಾನೆ. ಅತ್ತ ನೋಡ್ತಾನೆ, ಇತ್ತ ನೋಡ್ತಾನೆ, ಮ್ಯಾಕ್ ನೋಡ್ತಾನೆ, ಕೆಳಕ್ ನೋಡ್ತಾನೆ. ಕಾವೇರಿ ಹೇಳ್ದಷ್ಟು ಮಾತ್ರ ಮಾಡ್ತಾನೆ. ಆದ್ರೂ ಕೂಡ ಅಂತೂ ಇಂತೂ ಹೇಗೋ ಕೊಟ್ಟಂತ ಇನ್ಸ್ಟ್ರಕ್ಷನ್, ಕಮಂಗಿ ಕೊಟ್ಟಂತ ಇನ್ಸ್ಟ್ರಕ್ಷನ್ ಸುಮಾರಾಗಿ ಮಾಡ್ತಾನೆ. ಮಾಡಿದ್ಮೇಲೆ ಈ ಕಡೆ ಕಾವೇರಿ ತರಗತಿ ಒಳಗ್ ಬರ್ತಾಳೆ. ತರಗತಿ ಒಳಗ್ ಬಂದ್ರೆ ಅವ್ರಿಗೊಂದು ನೋಟಿಸ್ ಬರ್ತದೆ. ತೆಗೆದು ನೋಡ್ತಾಳೆ, ಬ್ಯಾಂಕ್ ಇಂದ ಬಂದಿರೋ ನೋಟಿಸ್, ಅದ್ರಲ್ಲಿ ಶಾಲೆ ಮೇಲೆ ಸಾಲ ಮಾಡಿರೋ ನೋಟಿಸು. ಅವಳಿಗೆ ಒಂಥರ ದಿಗ್ಭ್ರಮೆ ಆಯ್ತದೆ, ಸಿಟ್ಟು ಕೂಡ ಬರ್ತದೆ. ಗಂಗಮ್ಮನ್ ಕರೆದ್ಬಿಟ್ಟು, ಗಂಗಮ್ಮ ಇದೇನಿದು, ಬ್ಯಾಂಕಿಂದ ನೋಟಿಸ್ ಬಂದೈತೆ, ಶಾಲೆ ಮೇಲೆ ಸಾಲ ಮಾಡಿರೋದು. ಹಾಗಂತ ಗಂಗಮ್ಮ ಇದ್ದವಳು, ಈ ಆಸ್ತಿನೂ ಗೌಡ್ರು ಅದು ಮಾಡಿರೋದು, ಈ ಆಸ್ತಿನೂ ಗೌಡ್ರದಲ್ವೇ, ಈ ಶಾಲೆ ಆಸ್ತಿನುವೆ ಅವ್ರದ್ದು ಎಷ್ಟು ಐತಿ ಅಂತ ಆಸ್ತಿ. ಅದೇಂಗೆ ಶಾಲೆ ಮೇಲೆ ಸಾಲ ಮಾಡ್ತಾರ ಅವರು? ಶಾಲೆ ಮೇಲೆ ಸಾಲ ಮಾಡಕ್ ಅವ್ರಿಗೇನ್ ಹಕ್ಕಿದೆ? ಎಲ್ಲಿ ವಿಚಾರಿಸ್ಬೇಕಲ್ಲಿ ವಿಚಾರಿಸ್ತೀನಿ, ನಾನು ತಾಳು ನಾನು ಮಾಡ್ತೀನಿ ಅಂತೇಳಿ ಗೌಡ್ರು ತಕ್ಕೋಯ್ತಾನೆ. ಮೊಯ್ತಾಳೆ ಕಾವೇರಿ. ಹೋಗ್ಬಿಟ್ಟು ಅದ್ ಹೆಂಗ್ ಸಾಲ ಮಾಡಿದ್ರಿ ನೀವು? ಅಗಸ್ತ್ಯನು ಕೂಡ ಹೋಗ್ತಾನೆ ಜೊತೆನಲ್ಲೇ. ಅಲ್ಲಿ ಕೇಳಿದಾಗ ಗೌಡನ್ಗೆ ಏನ್ ಉತ್ತರ ಕೊಡ್ಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ತಬ್ಬಿಬ್ಬಿ ಇಕ್ತಾನೆ.
ಇಲ್ಲಿವರೆಗೂ ಬಂದು ಕಾವೇರಿ ಟೀಚರಿಗೆ ಗೊತ್ತಾಗ್ತದೆ ಕೇಳ್ತಾಳೆ ಅನ್ನೋದೇ ಅವನಿಗೆ ಅರಿವಿರ್ಲಿಲ್ಲ. ಇಲ್ಲಿಗೆ ಒಂದು ಸಂಚಿಕೆ ಮುಂದಿನ ಭಾಗ ಮುಕ್ತಾಯವಾಗ್ತದೆ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.